ಸರ್ಕಾರಿ ಜಾಗಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಂಕುಶ, ಅನುಮತಿ ಕಡ್ಡಾಯ, ರೂಲ್ಸ್ ಮೀರಿದ್ರೆ ಜೈಲು. ಸರ್ಕಾರಕ್ಕೆ ಆರ್ಎಸ್ಎಸ್ ಟಾರ್ಗೆಟ್. ಬಿಜೆಪಿ ಕಾಂಗ್ರೆಸ್ ನಡುವೆ ನಡೀತಾ ಇದೆ ದೊಡ್ಡ ಸಮರ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಆರ್ಎಸ್ಎಸ್ ಟಾರ್ಗೆಟ್. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ ಎಲ್ಲೇ ಆಗಲಿ ಏನು ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. RSS ಯಾರ್ಯಾರು ವಿರೋಧ ಮಾಡಿದ್ರ ಅಂತ ಇಂದಿರಾ ಗಾಂಧಿನೇ ಬೋರ್ಡ್ ಗಿಲ್ದಂಗೆ ಹೊರಟೋದ್ರು. ಕೆಲವೊಂದು ಲೆಕ್ಕಾಚಾರ ಇರಬೇಕಲ್ಲ, ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಹೊರತು ಬೇರೆ ಏನೇನು ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನೋಡೋಣ. ನೋಡಿ, ಅವ್ರ ಹತ್ರ ಯಾವುದೂ ಇಶ್ಯೂ ಇಲ್ಲ ಸದನದಲ್ಲಿ ನಮ್ಗೆ ಎದುರಿಸಲಿಕ್ಕೆ. ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿಕೊಂಡು ಕೂತ್ಕೊಳ್ಳತಕ್ಕಂಥ ಸಂಘಟನೆ ನಮ್ಮದು ಸಂಘಟನೆ ಅಲ್ಲ. ಈ ರಾಮನು ಲೆಕ್ಕ ಕೊಡಬೇಕು, ರಾಮನ ಭಕ್ತರು ಲೆಕ್ಕ ಕೊಡಬೇಕು. ಇವರು 10 ಜನ್ಮ ಎತ್ತಿ ಬಂದರೂ ಕೂಡ ಸಾಧ್ಯ ಇಲ್ಲ. 10, ಒಂದಲ್ಲ ಎರಡಲ್ಲ. ಹೀಗೆ ಮಾತಿನ ಸಮರ ಜೋರಾಗಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇರೋದು ರಾಜ್ಯ ಸರ್ಕಾರ ತರ್ತಾ ಇರುವಂತಹ ಒಂದು ಹೊಸ ಮಸೂದೆ. ಈ ಮಸೂದೆ ಇದನ್ನು ಕಾನೂನು ರೂಪವನ್ನು ಕೊಡೋದಕ್ಕೆ ಸರ್ಕಾರ ತಯಾರಿಯನ್ನು ಮಾಡಿಕೊಂಡಿದೆ. ಈ ಹಿಂದೆನೇ ರಾಜ್ಯ ಸರ್ಕಾರ ಒಂದು ಆದೇಶದ ಮೂಲಕವಾಗಿ ಯಾವುದೇ ಸಂಘ ಸಂಸ್ಥೆಗಳು ಯಾವುದೇ ಸ್ವರೂಪದಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಾಗ, ಅದು ಶಾಲಾ ಕಾಲೇಜುಗಳ ಆವರಣಗಳಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿರ್ಬೋದು, ಕಾರ್ಯಕ್ರಮಗಳನ್ನು ಮಾಡುವಾಗ ಮೊದಲಿಗೆ ಅನುಮತಿಯನ್ನು ಪಡ್ಕೊಬೇಕು ಅಂತೇಳಿ ಹೊರಟಿತ್ತು. ಈಗ ಅದಕ್ಕೊಂದು ಕಾನೂನಿನ ರೂಪವನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಇದನ್ನು RSSಗೆ ಅಂಕುಶ ಹಾಕುವ ತಯಾರಿ ಅಂತ ಹೇಳಿ ಪರಿಗಣಿಸಲಾಗಿದೆ. RSSಗೆ ಅಂಕುಶ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಸಜ್ಜಾದಂತೆ ಮಾಡ್ತಾ ಇದೆ. ಯಾಕಂದರೆ ಧರ್ಮಾಧಾರಿತ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಉದ್ದೇಶವನ್ನು ಇಲ್ಲಿ ಸರ್ಕಾರ ಹೊಂದಿರುವಂಥದ್ದು ಸ್ಪಷ್ಟ ಇದೆ. ಧರ್ಮಾಧಾರಿತ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂಥ ಉದ್ದೇಶ. ಹೊಸ ಬಿಲ್ ಮಂಡಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಸಮರವನ್ನು ಸಾರ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಸಮರವನ್ನು ಸಾರಿದೆ. ವಿಶೇಷವಾಗಿ ನೀವು RSSಗೆ ಅಂಕುಶ ಹಾಕಕ್ಕೆ ಹೊರಟ್ರೆ ಅದು ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಬಿಜೆಪಿಯವರು ಸವಾಲು ಹಾಕ್ತಾ ಇದ್ದಾರೆ. ನೀವು 1 ಜನ್ಮ ಅಲ್ಲ 10 ಜನ್ಮ ಎತ್ತಿ ಬಂದಿದ್ರು ಆಗಲ್ಲ ಅಂತ ಹೇಳ್ತಿದ್ದಾರೆ. ಹೀಗೆ ನಾನಾ ರೀತಿಯಲ್ಲಿ ಮಾತಿನ ಸಮರ ಈಗ ಸಾಗ್ತಾ ಇರುವಂಥದ್ದು. ವಿಶೇಷವಾಗಿ RSS ವಿರುದ್ಧ ನೋಂದಣಿಯ ಅಸ್ತ್ರವನ್ನು ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಬಳಸ್ತಾ ಇರುವಂಥದ್ದು ಗೊತ್ತಿರುವಂತಹ ವಿಚಾರ. ಅದು ಆಲ್ರೆಡಿ ಸಾರ್ವಜನಿಕ ವಲಯದಲ್ಲಿರುವಂತಹ ವಿಚಾರ. RSSನ ನೋಂದಣಿಯನ್ನು ತಿಳಿಸಿ ಅನ್ನುವಂಥದ್ರ ಬಗ್ಗೆ ಅವರು ಈಗಾಗಲೇ ಒಂದು ಪತ್ರವನ್ನು ಕೂಡ RSSನ ಮುಖ್ಯಸ್ಥರಿಗೆ ಕಳಿಸಿದ್ದಾರೆ. ಇವೆಲ್ಲವೂ ಒಂದು ಭಾಗ ಆದರೆ, ಈಗ ಸರ್ಕಾರ ಮಾಡ್ತಾ ಇರುವಂತಹ ಪ್ರಯತ್ನ ಏನು? RSS ವಿರುದ್ಧ ನೋಂದಣಿ ಅಸ್ತ್ರವನ್ನು ಈಗ ಪ್ರಯೋಗಿಸ್ತಾ ಇದ್ದಾರೆ. ಸಾರ್ವಜನಿಕ ಪ್ರವೇಶ ನಿಯಂತ್ರಣ ಬಿಲ್, ಸಾರ್ವಜನಿಕ ಪ್ರದೇಶದಲ್ಲಿ ಪ್ರವೇಶ ನಿಯಂತ್ರಣ ಬಿಲ್ 2026 ಇದರ ಮಂಡನೆಗೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಇದೊಂದು ವಿಧೇಯಕವನ್ನು ತರುವುದಕ್ಕೆ ಮುಂದಾಗಿದೆ. ಸರ್ಕಾರಿ ಶಾಲಾ ಕಾಲೇಜು, ಸರ್ಕಾರಿ ಕಚೇರಿಗಳ ಸ್ಥಳಗಳಲ್ಲಿ ನಿರ್ಬಂಧದ ತಂತ್ರಗಾರಿಕೆಯನ್ನು ರೂಪಿಸಲಾಗ್ತಾ ಇದೆ. ಇಲ್ಲಿ ಸರ್ಕಾರಿ ಕಚೇರಿಯ ಸ್ಥಳಗಳಲ್ಲಿ ನಿರ್ಬಂಧವನ್ನು ಹೇರಬೇಕು, ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ನಿರ್ಬಂಧವನ್ನು ಹೇರಬೇಕು. ಧರ್ಮಾಧಾರಿತ ಸಭೆ ಸಮಾರಂಭಗಳಿಗೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಯಾಕಂದ್ರೆ ಸಾರ್ವಜನಿಕವಾಗಿರುವಂತಹ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಧರ್ಮಾಧಾರಿತವಾಗಿರುವಂತಹ ಸಭೆ ಸಮಾರಂಭಗಳನ್ನು ಮಾಡುವ ಹಾಗಿಲ್ಲ. ಅದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ಇದು ಹಿಂದೂಗಳಿಗೆ ಆಗುತ್ತೆ, ಮುಸಲ್ಮಾನರಿಗೂ ಆಗುತ್ತೆ, ಕ್ರಿಶ್ಚಿಯನ್ನರಿಗೂ ಆಗುತ್ತೆ, ಯಾವುದೇ ಧರ್ಮದವರಿಗೂ ಆಗುತ್ತೆ. ಧರ್ಮಾಧಾರಿತವಾದಂತಹ ಸಭೆ ಸಮಾರಂಭಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ನೋಂದಣಿ ಇಲ್ಲದ ಸಂಘಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳಲು ತಂತ್ರಗಾರಿಕೆಯನ್ನು ರೂಪಿಸಲಾಗ್ತಾ ಇದೆ. ಇದರಲ್ಲಿ ಬಹಳ 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 ಇಂಪಾರ್ಟೆಂಟ್ ಆಗಿರುವಂತಹ ಅಂಶವನ್ನು ಏನು ಈ ಒಂದು ಕಾನೂನಲ್ಲಿ ತರುವುದಕ್ಕೆ ಹೊರಟಿದೆ ಸರ್ಕಾರ, ಇದು ನೋಂದಣಿ ಇಲ್ಲದ ಸಂಘಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ತಂತ್ರಗಾರಿಕೆ. ಯಾವ ಸ್ವರೂಪದಲ್ಲಿ RSSನ ನೋಂದಣಿಯ ಬಗ್ಗೆ ಕೇಳಿದಾರೋ ಹಾಗೆಯೇ ಇದು ನೋಂದಣಿ ಇಲ್ಲದ ಸಂಘಟನೆಗಳ ಬಗ್ಗೆ ಕ್ರಮ ಕೈಗೊಳ್ಳುವ ತಂತ್ರಗಾರಿಕೆ. ಇದೇ ಅಧಿವೇಶನದಲ್ಲಿ ಬಿಲ್ ಮಂಡನೆಗೆ ಸಚಿವ ಸಂಪುಟ ಸಭೆ ನಿರ್ಧಾರವನ್ನು ಕೈಗೊಂಡಿದೆ. ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅಂಗೀಕಾರವನ್ನು ನೀಡಲಾಗಿದೆ. ಈ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಈ ಹೊಸ ಮಸೂದೆಯ ಬಗ್ಗೆ ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ಆಗಲಿ ನೀವೇ ಆಗಲಿ ನಾವೇ ಆಗಲಿ ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕು ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ ಎಲ್ಲೇ ಆಗಲಿ ಏನು ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ, ಫ್ರೀಡಮ್ ಪಾರ್ಕ್. ಅವರು ಪರ್ಮಿಷನ್ ತಗೊಂಡು ಪೊಲೀಸಿಗೆ ಬರೋದು, ಏನು ಎತ್ತ, ಎಷ್ಟು ಜನ ಬೇಕು, ಎಷ್ಟು ಸಿಬ್ಬಂದಿ ಬೇಕು, ಅರ್ಜಿ ಹಾಕಿದ ತಕ್ಷಣ ದಿನಕ್ಕೆ 1,000 ಜನ 10,000 ಜನ ರಿಜಿಸ್ಟರ್ ಆಯ್ತಾ ಇದ್ರು.
ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನಿಲ್ಲ. ಹೀಗೆ ಇದು ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ಎಲ್ಲ ರೀತಿಯಾದಂತಹ ಹಬ್ಬಗಳಿಗೆ, ಎಲ್ಲ ರೀತಿಯಾದಂತಹ ಸಮಾರಂಭಗಳಿಗೆ, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಅನುಮತಿ ಕಡ್ಡಾಯಗೊಳಿಸ್ತಾ ಇದ್ದೀವಿ ಅಂತೇಳಿ ಮುಖ್ಯಮಂತ್ರಿಯವರು ಕೂಡ ಇದನ್ನ ಸಮರ್ಥಿಸ್ಕೊಂಡಿದ್ದಾರೆ. ಆದರೆ ಇದರ ಒಳಗೆ RSS ಅನ್ನು ಟಾರ್ಗೆಟ್ ಮಾಡುವ ಉದ್ದೇಶವನ್ನು ಕೂಡ ಹೊಂದಲಾಗಿದೆ ಅನ್ನುವಂಥದ್ದು ಇಲ್ಲಿರುವ ಪ್ರಬಲ ಆರೋಪ. ಧರ್ಮಾಧಾರಿತ ಸಂಘಟನೆಗಳ ಚಟುವಟಿಕೆಗೆ ಬ್ರೇಕ್ ಹಾಕುವ ಉದ್ದೇಶವನ್ನ ಈ ಕಾನೂನು ಹೊಂದಿದೆ ಅಂತ ಹೇಳಲಾಗ್ತದೆ. ಇನ್ನೂ ಕೂಡ ಇದರ ಕರಡು ಪ್ರತಿ ಇನ್ನೂ ಕೂಡ ಹೊರ ಬಂದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಇನ್ನಷ್ಟೇ ಬರಬೇಕಾಗಿದೆ. ಮಸೂದೆ ಇನ್ನೂ ಮಂಡನೆ ಆಗಿಲ್ಲ. ಮಸೂದೆ ಬಂದ ಮೇಲೆ ಗೊತ್ತಾಗುತ್ತೆ ಎಕ್ಸಾಕ್ಟ್ ಆಗಿ ಅವರು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತೇಳಿ. ಸಭೆ, ಸಮಾರಂಭ, ಪಥಸಂಚಲನಗಳಿಗೆ ಸರ್ಕಾರದ ಅನುಮತಿಯನ್ನು ಕಡ್ಡಾಯಗೊಳಿಸಲಾಗಿದೆ. ಯಾವುದೇ ಸ್ವರೂಪದ ಪಥಸಂಚಲನಗಳು ನಾನಾ ಸ್ವರೂಪಗಳಲ್ಲಿ ನಡೀತವೆ. ಇವೆಲ್ಲದಕ್ಕೂ ಕೂಡ ಅನುಮತಿ ಕಡ್ಡಾಯ ಮಾಡಿದ್ದಾರೆ. ಸರ್ಕಾರದ ಅನುಮತಿ ಕಡ್ಡಾಯ ಇರಬೇಕು. ನೀವು ರಸ್ತೆಗೆ ಬರಬೇಕು ಅಂತ ಹೇಳಿದ್ರೆ ಸರ್ಕಾರದ ಅನುಮತಿ ಕಡ್ಡಾಯ. ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳ ಆವರಣದಲ್ಲಿ, ಮೈದಾನಗಳಲ್ಲಿ ಇವುಗಳ ಬಳಕೆಗೆ ಅನುಮತಿ ಅತ್ಯಗತ್ಯ. ಅನುಮತಿ ತಗೊಂಡ್ರೆ ಕೊಡ್ತಾರೆ ಅಂತ ಹೇಳಿ. ಹಾಗೆಯೇ ಈ ಅನುಮತಿ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಪಾರ್ಕ್, ರಸ್ತೆ, ನದಿ, ಕೆರೆ, ದಂಡೆಗಳಲ್ಲಿ ಕಾರ್ಯಕ್ರಮಗಳಿಗೂ ಕೂಡ ಅನುಮತಿಯನ್ನ ಬೇಕು. ಅಂದರೆ ಎಲ್ಲ ಸಾರ್ವಜನಿಕ ಪ್ರದೇಶಗಳು ಅನ್ನುವಂಥದ್ದನ್ನು ಹೀಗೆ ವಿವರಿಸ್ತಾ ಹೋಗಿದ್ದಾರೆ. ಪಾರ್ಕ್ಗಳು ಅಥವಾ ರಸ್ತೆಗಳು ಅಥವಾ ನದಿ, ಕೆರೆ, ದಂಡೆಗಳು ಇವುಗಳೆಲ್ಲ ಕಡೆಯಲ್ಲೂ ಕೂಡ ಕಾರ್ಯಕ್ರಮಗಳನ್ನು ನಡೆಸಬೇಕಂದ್ರೆ ನೀವು ಸಂಬಂಧಪಟ್ಟಂಥ ಇಲಾಖೆಗಳ ಅನುಮತಿ ಬೇಕು. ಮತ್ತು ಅನುಮತಿಯನ್ನು ನೀಡೋದಕ್ಕೆ ಗೃಹ ಇಲಾಖೆಯ ಅನುಮತಿ ಮತ್ತು ಷರತ್ತುಗಳು ಅನ್ವಯಿಸ್ತವೆ. ಇದರ ನಿಯಮಗಳನ್ನು ರೂಪಿಸುವಂಥದ್ದು ಗೃಹ ಇಲಾಖೆ ಆಗಿರೋದಕ್ಕೆ ಅವರು ಅನುಮತಿಯನ್ನ ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ನಿರ್ಧಾರಗಳನ್ನ ಕೈಗೊಳ್ತಾರೆ. ಷರತ್ತುಗಳು ಅನ್ವಯಿಸ್ತವೆ. ನೋಂದಣಿಯಾದ ಸಂಘ ಸಂಸ್ಥೆಗಳಿಗೆ ಮಾತ್ರ ಅನುಮತಿಯನ್ನು ಕೊಡಲಾಗತ್ತೆ. ಅವರು ನೋಂದಣಿ ಆಗದ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡಕ್ಕೆ ಹೋಗಲಿಲ್ಲ. ಅಂದರೆ ಕಾನೂನಲ್ಲಿ ಈಗ ಇವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನೋಂದಣಿ ಆದಂತಹ ಸಂಘ ಸಂಸ್ಥೆಗಳಿಗೆ ಮಾತ್ರ ಅನುಮತಿಯನ್ನು ಕೊಡಲಾಗುವುದು ಅಂತೇಳಿ. ನಾಳೆ ದಿವಸ ಯಾವುದೇ ಕಾರ್ಯಕ್ರಮವನ್ನು ಯಾವ ಸ್ವರೂಪಗಳಲ್ಲಿ ಮಾಡಿದಾಗಲೂ ಕೂಡ ನೋಂದಣಿಯಾದಂತಹ ಸಂಘ ಸಂಸ್ಥೆಗಳ ಮೂಲಕವಾಗಿ ಅನುಮತಿಯನ್ನು ಕೇಳಿದರೆ ಆಯಿತು. ನೋಂದಣಿಯಾದಂತಹ ಸಂಘ ಸಂಸ್ಥೆಗಳ ಅನುಮತಿ ಕೇಳಿದಾಗ ಕೊಡ್ತಾರೆ ಅಂತ. ಶಸ್ತ್ರಾಸ್ತ್ರ ಹಾಗೂ ದೈಹಿಕ ತರಬೇತಿಗೆ ಅವಕಾಶ ನೀಡದೆ ಅನುಮತಿಯನ್ನ ಕೊಡಲಾಗುತ್ತೆ. ಶಸ್ತ್ರಾಸ್ತ್ರದ ಬಳಕೆ, ದೈಹಿಕ ತರಬೇತಿಗೆ ಅವಕಾಶವನ್ನ ಕೊಡದೇನೆ ಅನುಮತಿಯನ್ನು ಕೊಡ್ತಾರೆ. ಈ ಮೂಲಕ ಇದರ ಉದ್ದೇಶ ಯಾರದ್ದು ಟಾರ್ಗೆಟ್ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಶಸ್ತ್ರಾಸ್ತ್ರ ಅಂತ ಹೇಳಿದಾಗ RSSನವರು ಕೈಯಲ್ಲಿ ಹಿಡ್ಕೊಂಡಿರುವಂತಹ ಲಾಠಿಯೂ ಕೂಡ ಶಸ್ತ್ರದ ಭಾಗವಾಗಿಯೇ ಬರುತ್ತಾ. ಹಾಗೆಯೇ ತ್ರಿಶೂಲವನ್ನು ಹಂಚಿಕೆ ಮಾಡುವಂಥದ್ದು ವಿಚಾರಗಳಿರ್ಬೋದು, ಅಥವಾ ಯಾವುದೇ ಸಂಘಟನೆಗಳು ಯಾವುದೇ ಸ್ವರೂಪಗಳಲ್ಲಿ ಶಸ್ತ್ರಾಸ್ತ್ರಗಳ ಬಳಕೆ ಇರ್ಬೋದು. ಇವೆಲ್ಲದಕ್ಕೂ ಕೂಡ ಕಡ್ಡಾಯವನ್ನು ಮಾಡಲಾಗ್ತಾ ಇದೆ. ನಿಯಮ ಉಲ್ಲಂಘಿಸಿ ಸಭೆ ನಡೆಸಿದರೆ ಕಾನೂನು ಕ್ರಮದ ಉದ್ದೇಶವನ್ನು ಕೂಡ ಇಲ್ಲಿ ಹೊಂದಲಾಗಿದೆ. ಒಂದು ವೇಳೆ ನಿಯಮ ಉಲ್ಲಂಘಿಸಿ ನೀವು ಕ್ರಮ ಕೈಗೊಳ್ಳೋಕ್ಕೆ ಮುಂದಾದ ಅಂತ ಹೇಳಿದರೆ ಕಾನೂನು ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗೆ RSS ಅನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇದರಲ್ಲಿ ಹೇಳಲಾಗ್ತಾ ಇದೆ. ಈಗ ಸರ್ಕಾರದ ವಾದ ಏನು ಅಂತ ಹೇಳಿದ್ರೆ ಸಾರ್ವಜನಿಕ ಆಸ್ತಿಗಳ ಸಂರಕ್ಷಣೆಯ ಉದ್ದೇಶವನ್ನು ನಾವು ಹೊಂದಿದ್ದೀವಿ. ಸಾರ್ವಜನಿಕ ಆಸ್ತಿಗಳಲ್ಲಿ, ಸಾರ್ವಜನಿಕ ಪ್ರದೇಶಗಳಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ನಿಯಮ. ಆದರೆ ವಿಪಕ್ಷಗಳು ಹೇಳ್ತಾ ಇರೋದು ಇದು ಸಂಘ ಪರಿವಾರದ ಟಾರ್ಗೆಟ್ ಮಾಡುವಂತಹ ಅಜೆಂಡಾ ಹೊರತು ಬೇರೆನೇನೂ ಅಲ್ಲ. ನೀವು ಮಾಡೋದಕ್ಕೆ ಹೊರಟಿರುವಂಥದ್ದು ಸಂಘ ಪರಿವಾರವನ್ನು ಟಾರ್ಗೆಟ್ ಮಾಡುವಂತಹ ಉದ್ದೇಶದಿಂದಲೇ ಇದನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ಕೊಂಡು ಪ್ರತಿಪಕ್ಷಗಳು ಹೇಳ್ತಿದ್ದಾರೆ. ಸಾರ್ವಜನಿಕ ಆಸ್ತಿಗೆ ಹಾನಿಯಾದರೆ ಆ ಸಂದರ್ಭಗಳಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ನೀವು ನಡೆಸುವಂತಹ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ಆಸ್ತಿಗಳಿಗೆ ಹಾನಿಯಾದರೆ ಆಗ ಕ್ರಮ ಕೈಗೊಳ್ತಿರ್ತೀವಿ. ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನುವಂಥದ್ದು ಪ್ರತಿಪಕ್ಷದವರು ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂತಹ ಅಟ್ಯಾಕ್ನ ಮತ್ತೊಂದು ಪ್ರಮುಖ ಅಂಶ. ಏನೋ ಮಕ್ಕಳ ಕಲಿಕಾ ಸ್ಥಳದಲ್ಲಿ ಉತ್ತಮ ವಾತಾವರಣ ಅತ್ಯಗತ್ಯ ಅನ್ನುವಂತಹ ಉದ್ದೇಶವನ್ನು ಸರ್ಕಾರ ಹೇಳ್ತಾ ಇದೆ. ನಮ್ಮದು ಈ ವಿಚಾರದ ಉದ್ದೇಶ ಇರುವಂಥದ್ದು ಮಕ್ಕಳ ಕಲಿಕಾ ಸ್ಥಳದಲ್ಲಿ ಉತ್ತಮ ವಾತಾವರಣ ಇರಬೇಕು. ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸೇರಿದಂತೆ ಯಾವುದೇ ಕಾರ್ಯಕ್ರಮಗಳಿಗೂ ಕೂಡ ಅವಕಾಶಗಳನ್ನು ಕೊಡಬಾರ್ದು. ಕೇವಲ ಸ್ಪೋರ್ಟ್ಸ್ ಚಟುವಟಿಕೆಯನ್ನು ಹೊರತುಪಡಿಸಿ ಉಳಿದ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು ಅನ್ನೋದು ಸರ್ಕಾರದ ಉದ್ದೇಶ ಹೊಂದಲಾಗಿದೆ. ಇನ್ನು ವಿಪಕ್ಷಗಳು ಹೇಳ್ತಾ ಇದ್ದಾವೆ ಹಬ್ಬ, ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಪಡಿಸುವ ಉದ್ದೇಶವನ್ನು ಇವರು ಇಟ್ಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಆರೋಪವನ್ನು ಪ್ರತಿಪಕ್ಷದವರು ಮಾಡ್ತಾ ಇರುವಂಥದ್ದು. ಮತ್ತು ಯಾವುದೇ ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಇದು ಜನರಲ್ ಆಗಿರುವಂಥದ್ದು. ಯಾವುದೇ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಸಂಸ್ಥೆ, ಎರಡು ಸಂಸ್ಥೆಗಳನ್ನು ಉದ್ದೇಶಿಸಿ ನಾವು ಮಾಡ್ತಾ ಇರುವಂಥದ್ದಲ್ಲ. ಯಾರನ್ನೂ ಕೂಡ ಯಾವುದೇ ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ. ಇನ್ನು ವಿರೋಧ ಪಕ್ಷಗಳು ಹೇಳ್ತಾ ಇರುವಂಥದ್ದು ಮೂಲಭೂತ ಹಕ್ಕುಗಳ ಮೇಲೆ ನಡೆಸ್ತಾ ಇರುವ ಪ್ರಹಾರ, ಇದು ಜನರ ಮೂಲಭೂತ ಹಕ್ಕುಗಳ ಮೇಲೆ ನಡೆಸ್ತಾ ಇರುವಂತಹ ಪ್ರಹಾರ ಅಂತ ಹೇಳಿ ಪ್ರತಿಪಕ್ಷ ಇದನ್ನು ಅಣಕಿಸ್ತಾ ಇದೆ, ಇದನ್ನು ಟೀಕಿಸ್ತಾ ಇದೆ. ಮತ್ತು
ಸರ್ಕಾರ ಹೇಳ್ತಾ ಇರುವಂಥದ್ದು ಖಾಸಗಿ ಕ್ಲಬ್ಬು, ಸಂಸ್ಥೆ, NGOಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಅಂದರೆ ಇದು ಎಲ್ಲ ರೀತಿಯಾದಂತಹ ಸಂಸ್ಥೆಗಳಿಗೆ ಅನ್ವಯ ಆಗುತ್ತೆ, ಖಾಸಗಿ ಕ್ಲಬ್ಗಳಿಗೆ ಅನ್ವಯ ಆಗುತ್ತೆ, ಸಂಸ್ಥೆಗಳಿಗೆ ಅನ್ವಯ ಆಗುತ್ತೆ, NGOಗಳಿಗೂ ಕೂಡ ಅನ್ವಯ ಆಗುತ್ತೆ ಅಂತೇಳಿ. ಆದರೆ ಸರ್ಕಾರದಿಂದ ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸಲಾಗ್ತಾ ಇದೆ ಅನ್ನುವಂಥದ್ದು ಪ್ರತಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ, ಅವರ ವಾದ. ಈಗ ಬಿಜೆಪಿ ನಾಯಕರುಗಳು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಪೆನ್ಷನ್ ಸಂಬಳ ನ್ಯಾಯವಾಗಿ ಕೊಡ್ರಿ, ಸರ್ಕಾರ ನ್ಯಾಯವಾಗಿ ನಡೆಸಿ, ಆಮೇಲೆ RSS ಬಗ್ಗೆ ನಿಮ್ದೇನಿದೆಯೋ ಮಾತಾಡೋಣ. ಪರ್ಸನಲ್ ಆಗಿ ತಗೊಂಡವರೆಲ್ಲ ಮೂಲೆ ಗುಂಪಾಗೌಟವ್ರೆ. RSS ಯಾರ್ಯಾರು ವಿರೋಧ ಮಾಡಿದ್ರ ಅಂತ ಇಂದಿರಾ ಗಾಂಧಿನೇ ಬೋರ್ಡ್ಗೆ ಇಲ್ದಂಗೆ ಹೊರಟೋದ್ರು, ನೆಹರೂನೇ ಬೋರ್ಡ್ಗೆ ಇಲ್ದಂಗೆ ಹೊರಟೋದ್ರು, ರಾಜೀವ್ ಗಾಂಧಿನೇ ಬೋರ್ಡ್ಗೆ ಇಲ್ದಂಗೆ ಹೊರಟೋದ್ರು. ಇವ್ರು ಯಾರು ಲೆಕ್ಕ? ಅವ್ರು ಕಂಪೇರ್ ಮಾಡಿದ್ರೆ ಇವ್ರು ಬೋರ್ಡ್ಗೆ ಇಲ್ಲ. ಅದರಿಂದ ಈ 1.5 ವರ್ಷ ಕುಣಿತಾ ಇದ್ದಾರೆ. ಕುಣಿಲಿ, ನಾವು ನೋಡ್ತಾ ಇದ್ದೀರಿ, ಕುಣಿಯೋ ಆಟನೆಲ್ಲ ನೋಡ್ತೀರಿ. ಆಮೇಲೆ ಗೊತ್ತಾಗ್ತದಲ್ಲ, ಜನ ಒಂದ್ಸರಿ ಇವ್ರಿಗೆ ರಿವರ್ಸ್ ಕೊಟ್ರೆ ಜನ ಏನು ಅಂತ ಇವ್ರಿಗೆ ಅರ್ಥ ಆಗ್ತದೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಸವಾಲು ಹಾಕೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಸದನದಲ್ಲಿ ಬಂದು ನಮಸ್ತೆ ಸದಾ ವತ್ಸಲೆ ಅಂತ ಏನು ಹೇಳಿದ್ರಲ್ಲ, ಇವತ್ತು ನಿಮ್ಮ ಬಣ್ಣ ಇವತ್ತು ಕಳಚಿ ಬಿದ್ದಿದೆ, ಬಯಲಾಗಿದೆ ನಿಮ್ಮ ಮುಖವಾಡ. ನಿಮಗೆ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನೋಡೋಣ. ಯಾತಕ್ಕೋಸ್ಕರ ಇವತ್ತು RSS ಬಗ್ಗೆ ಕೆಂಡ ಕಾರ್ತಾ ಇದ್ದೀರಿ? ಎಷ್ಟೋ ಮುಖಂಡರುಗಳು ಇಂಥ ವ್ಯರ್ಥ ಪ್ರಯತ್ನಗಳನ್ನು ಮಾಡಿ ಸೋತಿದ್ದಾರೆ. ಈ ಪ್ರಯತ್ನಗಳಲ್ಲಿ ಪ್ರಿಯಾಂಕಾ ಖರ್ಗೆ ಅವರದು ಒಂದು ವ್ಯರ್ಥ ಪ್ರಯತ್ನ. ಇದೇನು ಹೊಸದೇನಲ್ಲ, ಇದು ಹಳೆಯದನ್ನು ನೆನಪಿಸ್ಕೊಂಡಿದ್ದೀರಿ ಅಷ್ಟೇ. ಇದಕ್ಕಾಗಿ ಕಾನೂನು ತರುವಂಥದ್ದು ಏನೂ ಉಳಿದಿಲ್ಲ, ಅದು ಹಳೆಯದೇ ಇದೆ. ಕಾನೂನು ಬಾಹಿರ ಚಟುವಟಿಕೆಗಳನ್ನು ಯಾರೂ ಮಾಡುವಂಗಿಲ್ಲ, ಅದು RSS ಮಾಡುವಂಗಿಲ್ಲ, ಬೇರೆಯವರು ಮಾಡುವಂಗಿಲ್ಲ. ಇದರಲ್ಲಿ ಹೊಸದೇನಿದೆ? ಬಿಲ್ ಮಂಡನೆ ಆಗಲಿ, ನಾವು ಚರ್ಚೆಯಲ್ಲಿ ಭಾಗವಹಿಸ್ತೇವೆ, ಅದ್ರಿಗೆ ಏನ್ ಬರುತ್ತೆ ನೋಡ್ಕೊಂಡು ಮಾತಾಡ್ತೇವೆ. ಸರ್ಕಾರಕ್ಕೆ ತನ್ನ ಯೋಜನೆಗಳನ್ನ ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲ, ಹಾಗಾಗಿ RSS ಜಪವನ್ನು ಅವ್ರು ಮಾಡ್ತಾನೆ ಇರ್ತಾರೆ. ತಾನು ಮಾಡಿದಂತ ಸಾಧನೆಗಳನ್ನು ಹೇಳಲಿಕ್ಕೆ ಏನೂ ಇಲ್ಲ ಅಂತಂದಾಗ ಈ ರೀತಿಯಾದಂತಹ RSS ಜಪವನ್ನು ಅವ್ರು ಇವತ್ತಲ್ಲ, ಬಹಳ ಆರಂಭದ ದಿನಗಳನ್ನು ಮಾಡ್ತಾ ಇದ್ದಾರೆ. ಮಾಡ್ಲಿ, ನಾವು ಅದನ್ನು ಎದುರಿಸ್ತೇವೆ. ಕಾನೂನು ಸುವ್ಯವಸ್ಥೆಯನ್ನು ಹದ್ದುಬಸ್ತಿಗೆ ತರಲಿಕ್ಕೆ ಅವ್ರ ಸಾಮರ್ಥ್ಯ ಇಲ್ಲದಂಥವ್ರು ಮತ್ತೇನು ಮಾಡೋದು? ಮಾಧ್ಯಮದ ಮುಂದೆ, ಸಮಾಜದ ಮುಂದೆ ಒಟ್ಟು ಪ್ರಚಾರದಲ್ಲಿರಬೇಕೆನ್ನುವಂಥ ತೆವಳಿನಿಂದಾಗಿ ಅವರು ಈ ರೀತಿಯ ಬಿಲ್ಲನ್ನು ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ಹೇಳ್ತೇನೆ, ನಿಮ್ಮ ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿಕೊಂಡು ಕೂತ್ಕೊಳ್ಳತಕ್ಕಂಥ ಸಂಘಟನೆ ನಮ್ಮದು ಸಂಘಟನೆ ಅಲ್ಲ. ನೀವು ಇಂಥ ಎಷ್ಟು ಬೆದರಿಕೆಗಳನ್ನು ಹಾಕ್ತೀರಾ ಅಷ್ಟು 10 ಪಟ್ಟು ಜಾಸ್ತಿ ಬೆಳೀತಕ್ಕಂಥ ಸಂಘಟನೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ. RS ವಿರೋಧಿಗಳೆಲ್ಲ ಯಾರಿದ್ದಾರೆ ಅವರಿಗೆಲ್ಲ ನಾವು RSನ ವಿರೋಧ ಮಾಡ್ತಾ ಇದ್ದೇವೆ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲೋ ಒಂದು ಕಡೆ ನಡೆದ್ರೆ ಇವ್ರು ಹೇಳಿದಾಗ ನಡೆದ್ರೆ RSSನ ಚಟುವಟಿಕೆಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ, ಸಮಾಜ ಸೇವೆ ಚಟುವಟಿಕೆಗಳಲ್ಲೇ RSನವರು ತೊಡಸ್ಕೊಂಡಿದ್ದಾರೆ. ಅದನ್ನು ಬಿಟ್ಟು ಬೇರೆ ಯಾವುದೇ ದೇಶ ಪ್ರೇಮಿಗಳ ಎಲ್ಲರೂ ಸಹ ಎಲ್ಲೋ ಒಂದು ಕಡೆ ದೇಶದ ವಿರುದ್ಧ ಮಾತಾಡೋದು, ಪಾಕಿಸ್ತಾನ ಪರ ಮಾತಾಡೋದು RSನಲ್ಲಿ ಇಲ್ಲ. ಅದನ್ನೆಲ್ಲ ಯಾರು ಮಾತಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಖರ್ಗೆ ಅವರು ಕೇವಲ RSS ಇರ್ಬೋದು, ಹಿಂದೂ ವಿರೋಧಿ ಹೇಳಿಕೆಗಳನ್ನು ನೀಡುವಂಥ ರೀತಿಯಲ್ಲಿ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. RSSಗೆ ತನ್ನದೇ ಆದ ಇತಿಹಾಸ ಉಂಟು. 100 ವರ್ಷದ ಸಂಭ್ರಮಾಚರಣೆ ಯಾವ ರೀತಿ ಆಗಿದೆ ಎಂಬುದು ಅದು ಇಡೀ ದೇಶಕ್ಕೆಲ್ಲ, ವಿಶ್ವದ ವ್ಯಾಪ್ತಿಗೆ ಅದು ತಿಳಿಸುವಂಥ ವಿಚಾರ ಆಗಿದೆ. ಅದರಿಂದಾಗಿ RSSನ ಬಗ್ಗೆ ಯಾವುದೇ ರೀತಿ ಅದನ್ನು ಮಟ್ಟ ಹಾಕುವಂಥದ್ದು ಇವರ ಕನಸು ಮಾತ್ರ. ಇವರು ಒಟ್ಟಾರೆ ಒಂದು ಅಪೀಸ್ಮೆಂಟ್, ಅಂದರೆ ಅಲ್ಪಸಂಖ್ಯಾತನ ಹೋಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. RSSನ ಬ್ಯಾನ್ ಮಾಡೋದಿದೆಯಲ್ಲ, RSSನ ಕಾರ್ಯಕ್ರಮಗಳನ್ನು ಕಟ್ಟಿ ಹಾಕೋದಿದೆಯಲ್ಲ, ಇವರು 10 ಜನ್ಮ ಎತ್ತಿ ಬಂದರೂ ಕೂಡ ಸಾಧ್ಯ ಇಲ್ಲ. 10, ಒಂದಲ್ಲ ಎರಡಲ್ಲ, 10 ಜನ್ಮ ಎತ್ತಿ ಬಂದರೂ ಕೂಡ RSSನ ಚಟುವಟಿಕೆಯನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ನನಗೇನು ಅನಿಸ್ತಾ ಇದೆ ಅಂದರೆ, ಇದೆಲ್ಲ ಆಗದೇ ಇರೋ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಇವರು ಡೈವರ್ಷನ್ ಟ್ಯಾಕ್ಟಿಕ್ಸ್ ನಮಗೆ ಅರ್ಥ ಆಗ್ತಾ ಇದೆ. ಇವ್ರಿಗೆ ಧೈರ್ಯ ಇದ್ದರೆ ಇವರು ಮೊದಲು ಕರ್ನಾಟಕ ರಾಜ್ಯದ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಮೊದಲು ಕೊಡಲಿ. ಹೀಗೆ ಬಿಜೆಪಿ ಎಲ್ಲರೂ ಕೂಡ ಸವಾಲನ್ನು ಹಾಕ್ತಾ ಇದ್ದಾರೆ. RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ತಾಕತ್ತಿದ್ರೆ ಮಾಡಿ ನೋಡಿ ಅಂತ ಹೇಳಿ. ಆದರೆ ನೀವು ಸದನಕ್ಕೆ ಬಂದು ಚರ್ಚಿಸಿ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಸಂಪುಟದಲ್ಲಿ ಒಪ್ಪಿಗೆ ಅಷ್ಟೇ ನಾವು ಕೊಟ್ಟಿದ್ದೀವಿ. ಬಿಜೆಪಿಯವರು ಇನ್ನೂ ಕೂಡ ಬಿಲ್ ಓದಿಲ್ಲ, ಬಿಲ್ಲನ್ನು ಓದಿಲ್ಲ ಇನ್ನೂ ಕೂಡ. ಬಿಲ್ ಓದಕ್ಕೆ ಮೊದಲೇ ನೀವು ಯಾಕೆ ಕನ್ಕ್ಲೂಷನ್ಗೆ ಬರ್ತೀರಿ? ಸಂಪುಟದಲ್ಲಿ ಒಪ್ಪಿಗೆ ಅಷ್ಟೇ ಕೊಟ್ಟಿರುವಂಥದ್ದು, ಬಿಲ್ ಬಗ್ಗೆ ಓದದೆ ವಿರೋಧ ಮಾಡುವಂಥದ್ದು ಸರಿಯಲ್ಲ. ನಮ್ಮ ಮಸೂದೆಯಲ್ಲಿ ಏನಿದೆ ಅನ್ನುವಂಥದ್ದು ನಿಮಗಿನ್ನೂ ಕೂಡ ಗೊತ್ತಿಲ್ಲ. ನಮ್ಮ ಮಸೂದೆಯನ್ನು ಓದದೆ ನೀವು ವಿರೋಧ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಿಲ್ ಓದಿದ ಮೇಲೆ ಆಕ್ಷೇಪಣೆ ಇದ್ದರೆ ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬಹುದು.
ಮಸೂದೆಯಲ್ಲಿರುವಂಥ ಅಂಶಗಳ ಬಗ್ಗೆ ನಿಮಗೆ ಆಕ್ಷೇಪಣೆ ಇದ್ದರೆ ನಾವು ಅದನ್ನು ಚರ್ಚಿಸಬಹುದು. ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಸಲಹೆಗಳನ್ನು ಸ್ವೀಕರಿಸಿ ಅದನ್ನೂ ಕೂಡ ವಿಧೇಯಕದಲ್ಲಿ ಸೇರಿಸುವಂಥ ಅವಕಾಶ ನಮಗಿರುತ್ತೆ. ಹೀಗಾಗಿ ವಿಧೇಯಕದ ವಿಚಾರದಲ್ಲಿ ನಾವು ಮುಕ್ತವಾಗಿದ್ದೀವಿ. ಯಾವೆಲ್ಲ ಅಂಶಗಳನ್ನು ಅದರಲ್ಲಿ ಸೇರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ನಿರ್ಧಾರವನ್ನು ಕೈಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಿಲ್ ಯಾರ ವಿರುದ್ಧವೂ ಅಲ್ಲ, ನಿಯಮ ಎಲ್ರಿಗೂ ಕೂಡ ಒಂದೇ ಇರುವಂಥದ್ದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಿಯಮ ಎಲ್ರಿಗೂ ಕೂಡ ಒಂದೇ ಇರುವಂಥದ್ದು. ಹೀಗಾಗಿ ಬಿಲ್ ವಿಚಾರದಲ್ಲಿ ನಾವು ಏನು ತೀರ್ಮಾನಗಳನ್ನು ಕೈಗೊಳ್ಳಬೇಕು, ಬಿಲ್ ಯಾರ ವಿರುದ್ಧವೂ ಕೂಡ ಅಲ್ಲ. ಇದು ಸರ್ಕಾರಿ ಜಾಗವನ್ನು ಅನುಮತಿ ಇಲ್ಲದೆ ಬಳಸುವಂಥದ್ದು ಸರಿಯಲ್ಲ ಅಂತೇಳಿ, ಸರ್ಕಾರಿ ಜಾಗವನ್ನು ಅನುಮತಿ ಇಲ್ಲದೆ ಬಳಸುವುದು ಸರಿಯಲ್ಲ. ಹೀಗಾಗಿ ನಾವು ಅನುಮತಿಯನ್ನು ಕಡ್ಡಾಯಗೊಳಿಸ್ತಾ ಇದ್ದೀವಿ ಹೊರತು ಬೇರೆ ನೀನನ್ನು ಕೂಡ ಕಡ್ಡಾಯಗೊಳಿಸ್ತಾ ಇಲ್ಲ. RSS ಟಾರ್ಗೆಟ್ ಅನ್ನುವಂಥದ್ದು BJP ನಾಯಕರ ಪ್ರಚಾರ ಮಾತ್ರ ಅಂತ ಹೇಳ್ತಿದ್ದಾರೆ. BJPಯವರ ಪ್ರಚಾರ ಮಾತ್ರವೇ ಹೊರತು ಬೇರೆ ನೀನು ಅಲ್ಲ. RSSನ ಟಾರ್ಗೆಟ್ ಮಾಡೋದಲ್ಲ. ವಿಧೇಯಕದಲ್ಲಿ RSS ಬಗ್ಗೆ ಎಲ್ಲೂ ಕೂಡ ಉಲ್ಲೇಖವೂ ಕೂಡ ಆಗಿಲ್ಲ. RSS ಅವ್ರನ್ನ ನಾವೆಲ್ಲೂ ಕೂಡ ಉಲ್ಲೇಖ ಕೂಡ ಮಾಡಿಲ್ಲ ಅನ್ನುವಂಥದ್ದನ್ನು ಗೃಹ ಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಆ ಮೂಲಕ BJPಯವರು ಏನು ಸವಾಲು ಹಾಕ್ತಾ ಇದ್ದಾರಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಕೌಂಟರ್ ಕೊಡುವಂತಹ ಕೆಲಸವನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. BJPಗೆ ಆತಂಕ ಏನು? ಬಿಲ್ ತಗೊಂಡು ನೋಡಿ, ಸರಿಯಾಗಿ ಓದಿ, ಅದರಲ್ಲಿ ಏನಾದರೂ ಸಲಹೆ ಕೊಡಬೇಕಂದ್ರೆ ತಗೊಳ್ಳಿ. ನಾವೇನು ಕಾನೂನಾತ್ಮಕವಾಗೇ ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಓದ್ಕೊಳ್ಳಿ ಅವರು, ಹೈಕೋರ್ಟ್ ಆದೇಶ ಏನಿದೆ ಓದ್ಕೊಳ್ಳಿ ಅವರು. ನಂದಾದಂಥ ಒಂದು ಆದೇಶಗಳನ್ನು ಕೋರ್ಟ್ ಆದೇಶಗಳನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಲ್ಲ. ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ಅವರಿಗೆ, ಓದಿ ನೋಡಿ, ಅದರಲ್ಲಿ ಏನಾದರೂ ಲೋಪ ಇದ್ದರೆ ದಯವಿಟ್ಟು ಅದನ್ನು ಸದನದಲ್ಲಿ ಚರ್ಚೆ ಮಾಡಿ, ತಪ್ಪಿದ್ರೆ ತಿದ್ಕೊಳ್ಳೋಣ. ಅದಕ್ಕೇನಂತೆ? ಯಾವ ದೇಶದಲ್ಲಿ ಶ್ರೀರಾಮನು ಲೆಕ್ಕ ಕೊಡಬೇಕು, ರಾಮನ ಭಕ್ತರು ಲೆಕ್ಕ ಕೊಡಬೇಕು, ಇವ್ರು ಲೆಕ್ಕ ಕೊಡೋಂಗಿಲ್ಲ ಅಂದರೆ ಹೆಂಗೆ? ಅಷ್ಟೇ ಅಲ್ವಾ ಹೇಳ್ತಾರೆ ನಾನು. ಆಮೇಲೆ ಈ ಬಿಲ್ಲಿಗೆ ನಿಮ್ಮ ಅನ್ರಿಜಿಸ್ಟರ್ಡ್ ಅನ್ರೆಗ್ಯುಲೇಟೆಡ್ ಆರ್ಗನೈಸೇಷನಿಗೆ ಸಂಬಂಧ ಇಲ್ಲ. ನೀವೇನಾದರೂ ಬಂದು ಸದನದಲ್ಲಿ ಹೇಳೋ ಸ್ವಾತಂತ್ರ್ಯ ನಿಮಗಿದೆ. ಸಕಾರಾತ್ಮಕವಾಗಿ ನಿಮ್ದು ಏನಾದರೂ ಸಲಹೆಗಳಿದ್ರೆ ವಿ ವಿಲ್ ಆಕ್ಸೆಪ್ಟ್. ಹೀಗೆ ಸಕಾರಾತ್ಮಕವಾಗಿ ಬರುವಂತಹ ಸಲಹೆಗಳನ್ನು ನಾವು ಸ್ವೀಕರಿಸ್ತೀವಿ ಅಂತ ಹೇಳ್ತಾನೆ ಖರ್ಗೆ ಅವರು ಸವಾಲನ್ನು ಎಸೆದಿದ್ದಾರೆ. ಎಲ್ಲರೂ ಕೂಡ ಲೆಕ್ಕ ಕೊಡಬೇಕಾಗತ್ತೆ ಅನ್ನೋಂಥನ್ನ ಹೇಳ್ತಾ ಇದ್ದಾರೆ. ರಾಮನೂ ಲೆಕ್ಕ ಕೊಡಬೇಕು, ರಾಮ ಭಕ್ತರು ಲೆಕ್ಕ ಕೊಡಬೇಕು. ಹೀಗಿರುವಾಗ ಎಲ್ಲ ಸಂಘಟನೆಗಳು ಲೆಕ್ಕ ಕೊಡಬೇಕಾಗತ್ತೆ ಅನ್ನೋಂಥನ್ನ ಹೇಳಿದ್ದಾರೆ. ಸದನ ಸಂಘರ್ಷ. ಸಭಾಧ್ಯಕ್ಷರ ಪೀಠ ಪಕ್ಷಾತೀತವಾಗಿ ನಡಿಬೇಕು. ಗುರುಪಾದ ಗೌಡ, ಸಂಗನಗೌಡ ಪಾಟೀಲ್ ಅವರನ್ನು ಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಘೋಷಿಸುತ್ತೇನೆ. ಶ್ರೀ ಸಲೀಂ ಅಹಮದ್ ಅವರು ಸಭಾಪತಿಯಾಗಿ ಚುನಾಯಿಸಲ್ಪಟ್ಟಿದ್ದಾರೆಂದು ಘೋಷಿಸುತ್ತೇನೆ. ನಾವೆಲ್ಲ 224 ಜನ ಕೂಡ ತಮಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ತಮಗೆ ಯಶಸ್ಸು. ಎರಡೂ ಸದನಗಳಿಗೆ ಇವತ್ತು ಒಂದು ಕಡೆಯಲ್ಲಿ ಸಭಾಧ್ಯಕ್ಷರು, ಇನ್ನೊಂದು ಕಡೆಯಲ್ಲಿ ಸಭಾಪತಿಗಳು, ಎರಡೂ ಅಧ್ಯಕ್ಷರುಗಳು ಈಗ ಹೊಸದಾಗಿ ಆಯ್ಕೆಯಾಗಿದ್ದಾರೆ. ಎರಡನೇ ದಿನ ವಿಧಾನಮಂಡಲದ ಮುಂಗಾರು ಅಧಿವೇಶನದಲ್ಲಿ ಸಮರ ನಡೆದಿರುವಂಥದ್ದು. ಎರಡನೇ ದಿವಸದ ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ಈ ಚುನಾವಣೆಯೂ ಕೂಡ ನಡೆದಿರುವಂಥದ್ದು. ವಿಪಕ್ಷಗಳ ವಿರೋಧ ಆಕ್ಷೇಪಗಳ ಮಧ್ಯೆ ಸ್ಪೀಕರ್ ಮತ್ತು ಸಭಾಪತಿ ಆಯ್ಕೆಯಾಗಿದೆ. ಇಲ್ಲಿ ಭಾಳ ದೊಡ್ಡದಾದ ಫೈಟ್ ಕೂಡ ನಡೆದಿದೆ. ದೋಸ್ತಿ ಸಮರ ಜಟಾಪಟಿಯ ಮಧ್ಯೆ ಸ್ಪೀಕರ್ ಮತ್ತು ಸಭಾಪತಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೂತನ ಸ್ಪೀಕರ್, ನೂತನ ಸಭಾಪತಿ ಎರಡೂ ಕೂಡ ಏಕಕಾಲದಲ್ಲಿ ಆಗ್ತಾ ಇರುವಂಥದ್ದು. ಏಕಕಾಲದಲ್ಲಿ ಆಗಿರುವಂಥದ್ದು ಭಾಳ ಅಪರೂಪದ ಸಂದರ್ಭಗಳಲ್ಲಿ ರೀತಿಯಾಗಿ ಜೊತೆಯಾಗಿ ನಡೀತವೆ. ಹಾಗಾಗಿ ಇವತ್ತು ಸಭಾಪತಿ ಮತ್ತು ವಿಧಾನಸಭೆ ಅಧ್ಯಕ್ಷರು ಇಬ್ಬರದು ಕೂಡ ಒಂದೇ ದಿವಸ ಇಬ್ಬರದು ಚುನಾವಣೆ ನಡೆದು ಇಬ್ಬರನ್ನೂ ಕೂಡ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ಮಾಡಿ ಮುಗಿಸಲಾಗಿದೆ. ಆದರೆ ಇಲ್ಲಿ ಆಯ್ಕೆಗೆ ಮುಂಚಿತವಾಗಿ ಬಹಳಷ್ಟು ಟೀಕೆಗೆ ಗುರಿಯಾಗಿರುವಂಥದ್ದು ಮೊನ್ನೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಬಿಡುಗಡೆ ಮಾಡಿರುವಂತಹ ಪಟ್ಟಿಯಲ್ಲಿ ಆ ಪಟ್ಟಿಯಲ್ಲಿದ್ದಂತಹ ಹೆಸರುಗಳು, ಸಭಾಪತಿಯ ಹೆಸರು, ಸಭಾಧ್ಯಕ್ಷರ ಹೆಸರುಗಳನ್ನು ಲೆಟರ್ ಹೆಡ್ನಲ್ಲಿ ರಿಲೀಸ್ ಮಾಡಿದ್ದೀರಿ. ವಿಪಕ್ಷ ನಾಯಕರುಗಳು ಇದೇ ಕಾರಣಕ್ಕಾಗಿ ಬಹಿಷ್ಕಾರವನ್ನು ಹಾಕಿದರು. ಅಸಮಾಧಾನದ ಮಧ್ಯೆನೇ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ವಿಧಾನಸಭೆಯಲ್ಲಿ ನಡೆಯಿತು. ಇವತ್ತು ಹಿರಿಯ ಶಾಸಕರಾಗಿರುವಂತಹ
GS ಪಾಟೀಲ್ರು ಆಯ್ಕೆಯಾಗಿದ್ದಾರೆ ವಿಧಾನಸಭೆಯ ಸ್ಪೀಕರ್ ಆಗಿ. ಹಂಗಾಮಿ ಸ್ಪೀಕರ್ TB ಜಯಚಂದ್ರ ಸ್ಪೀಕರ್ ಆಯ್ಕೆ ಪ್ರಸ್ತಾವನೆಯನ್ನ ಸದನದಲ್ಲಿ ಮಂಡನೆ ಮಾಡಿದ್ರು. ಅಂದರೆ ಈ ಒಂದು ಪ್ರೊಸೀಜರ್ಸ್ ಅನ್ನ ಆರಂಭಿಸ್ತಾರೆ. GS ಪಾಟೀಲ್ ಅವರ ಹೆಸರನ್ನ CM DK ಶಿವಕುಮಾರ್ ಅವರು ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ, ಸೂಚನೆಯನ್ನ ಮಾಡ್ತಾರೆ. ಇದು ಆಯ್ಕೆ ಪ್ರಕ್ರಿಯೆಗಳು ನಡೆಯುವಂತಹ ರೀತಿ. CM ಸೂಚನೆಗೆ DCM ಡಾಕ್ಟರ್ G ಪರಮೇಶ್ವರ್ ಅವರು ಅನುಮೋದನೆಯನ್ನ ಕೊಡ್ತಾರೆ. ಆ ಮೂಲಕ ಅವರು ಅಭ್ಯರ್ಥಿ ಅಂತೇಳಿ ಅಲ್ಲಿ ಕಣಕ್ಕೆ ಇಳಿತಾರೆ. ಪ್ರತಿಪಕ್ಷದ ಕಡೆಯಿಂದ ಯಾವುದೇ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಿಲ್ಲ. CM ಸೂಚನೆಯ ನಂತರ DCM ಡಾಕ್ಟರ್ G ಪರಮೇಶ್ವರ್ ಅವರು ಅನುಮೋದನೆಯೊಂದಿಗೆ GS ಪಾಟೀಲ್ರನ್ನ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು. ಇದಾದ ಬಳಿಕ ಈ ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ, ಅಂದರೆ ಅವಿರೋಧವಾದಂಥ ಆಯ್ಕೆಯನ್ನು ಘೋಷಣೆ ಮಾಡಿದ ನಂತರ, ಯಾಕಂದರೆ ಆಯ್ಕೆಯ ಸಂದರ್ಭದಲ್ಲಿ ಪ್ರತಿಪಕ್ಷದವರು ಕೆಲವೊಂದು ಬಹಳ ಮಹತ್ವದ ವಿಚಾರಗಳನ್ನು ಪ್ರಸ್ತಾಪಿಸಿ ಟೀಕಿಸುವ ಕೆಲಸವನ್ನು ಮಾಡಿದರು. ಅಷ್ಟೇ ಅಲ್ಲದೆ ನೀವು ಈ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿದ್ರೆ ನಾವು ಬಹಿಷ್ಕರಿಸ್ತೀವಿ ಅಂತ ಹೇಳಿ ಸದನದಿಂದ ಹೊರ ನಡೆದರು, ಸದನದ ತ್ಯಾಗ ಮಾಡಿದರು, ಸಭಾತ್ಯಾಗ ಮಾಡಿದರು. ಬಳಿಕ ಸದನಕ್ಕೆ ಬಂದಂತಹ BJP ಸದಸ್ಯರು, ಯಾಕೆಂದರೆ ಸಭಾಧ್ಯಕ್ಷರನ್ನ ಪೀಠದ ಮೇಲೆ ಕೂರಿಸಬೇಕು ಅಂತ ಹೇಳಿದಾಗ ಅದರಲ್ಲಿ ಆಡಳಿತ ಪಕ್ಷದ ಕಡೆಯಿಂದ ಮುಖ್ಯಮಂತ್ರಿಯವರು, ಪ್ರತಿಪಕ್ಷದ ಕಡೆಯಿಂದ ಪ್ರತಿಪಕ್ಷ ನಾಯಕರು ಕೂಡ ಇರಬೇಕು. ಯಾಕೆಂದರೆ ಸ್ಪೀಕರ್ ಅನ್ನುವಂಥದ್ದು ಎರಡೂ ಕಡೆಗೆ ಸೇರಿರತಕ್ಕಂತಹ ಪೀಠ. ಕಾಂಗ್ರೆಸ್ ಹೈಕಮಾಂಡ್ ಸ್ಪೀಕರ್ ಹೆಸರನ್ನು ಆಯ್ಕೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಟೀಕೆಯನ್ನು ಮಾಡುವ ಕೆಲಸವನ್ನು BJPಯವರು ಮಾಡಿದರು. ಸ್ಪೀಕರ್ ಮಂತ್ರಿಮಂಡಲ ಆಯ್ಕೆ ಮಾಡೋದು CMಗಿರುವಂತಹ ಪರಮಾಧಿಕಾರ. ಸ್ಪೀಕರ್ ಹಾಗೆಯೇ ಮಂತ್ರಿಮಂಡಲ ಆಯ್ಕೆ ಮಾಡುವಂಥದ್ದು ಕೂಡ CMಗಿರುವಂತಹ ಪರಮಾಧಿಕಾರ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಲೆಟರ್ ಹೆಡ್ನಲ್ಲಿ ಈ ಹೆಸರನ್ನು ಕಳಿಸಿದ್ದಾರೆ. ಓಕೆ, ನೀವು ನಿಮ್ಮ ಪಕ್ಷದ ಹೈಕಮಾಂಡ್ ಜೊತೆಗೆ ಮಾತಾಡ್ಕೊಳ್ಬೋದು, ಆದರೆ ನೀವು ಲೆಟರ್ ಹೆಡ್ನಲ್ಲಿ ಹೇಗೆ ಕಳಿಸಿದ್ರಿ? ಸ್ವಾಯತ್ತ ಹುದ್ದೆಗೆ ಅದಕ್ಕೆ ಆದಂತಹ ಗೌರವ ಇದೆ, ಆದರೆ ಆ ಗೌರವವನ್ನು ಕಳೆಯುವ ಕೆಲಸವನ್ನು ನೀವು ಮಾಡಿದ್ದೀರಿ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಹಾಗೂ ಸ್ಪೀಕರ್ ಚುನಾವಣೆಯಿಂದ ದೂರ ಉಳಿದು ನಾವು ಈ ನಿಮ್ಮ ನಿರ್ಧಾರವನ್ನು ಬಹಿಷ್ಕರಿಸ್ತೀವಿ ಅಂತ ಕೂಡ BJP ನಾಯಕರುಗಳು ಸದನದಲ್ಲಿ ಮಾತನಾಡಿದ್ದಾರೆ. ವಿಚಾರದಲ್ಲಿ ಏನು ಚರ್ಚೆಗಳು ನಡೆದಿದ್ದಾವೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀವಿ. ನಮ್ಮ ಸಮಸ್ಯೆ ಅಲ್ಲ, ಈ ಲೆಟರ್ ಇಂದ ಇರ್ತಕ್ಕಂಥ ಭಾವನೆ ಇದೆಯಲ್ಲ, ಸಂದೇಶ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಈ ಲೆಟರ್ ಇಂದ ಇರುವಂತ ಸಂದೇಶ ಬಹಳ ಇಂಪಾರ್ಟೆಂಟ್. ಅಂದ್ರೆ ಆ ಸ್ಥಾನ ಇದೆಯಲ್ಲ, ಅದು ಕಾಂಗ್ರೆಸ್ ಸ್ಥಾನ ಅಲ್ಲ, ಅದು ಸದನದ ಸ್ಥಾನ. ಅದರಿಂದ ಅದಕ್ಕೆ ಕಳಂಕ ಅಂಟಬಾರದು. ಅದರಿಂದ ಈ ಒಂದು ಹುದ್ದೆಗೆ ಈ ಲೆಟರ್ಡ್ ಮುಖಾಂತರ ಒಂದು ರೀತಿ ಅಗೌರವ ಆಗಿದೆ ಅನ್ನೋ ಪ್ರಶ್ನೆಯನ್ನ ನಾನು ಹೇಳ್ತಾ ಇದ್ದೀನಿ. ಈಗೇನೋ ಲೆಟರ್ಡ್ ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ, ತಮ್ಮ ಹೆಸರನ್ನ ಲೆಟರ್ಡ್ ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ. ನಾಳೆ ಪಕ್ಷದ ಕಚೇರಿಯಿಂದ ಮತ್ತೆ ಲೆಟರ್ಡ್ಗಳು ಸ್ಪೀಕರ್ ಆಫೀಸ್ಗೆ ಬಂದರೆ ಅದು ಸಮಸ್ಯೆ. ದೇ ಹ್ಯಾವ್ ನಾಟ್ ಮೇಡ್ ದಿ ಸ್ಪೀಕರ್ ಕ್ಯಾಂಡಿಡೇಟ್ಗೆ ಸ್ಪೀಕರ್ ಕ್ಯಾಂಡಿಡೇಟ್ ಯಾರು ಅಂತ ನಾನು ಕಳಿಸಿದ್ದಾರೆ. ಅದಕ್ಕೆ ನಮ್ಮ ಸ್ನೇಹಿತರುಗಳು ಪ್ರತಿಭಟನೆ ಮಾಡೋದು ಅದು ಸರಿ ಇಲ್ಲ. ದಯವಿಟ್ಟು ಕಳಿಸ್ಕೊಡಿ, ಬರಬೇಕು ನಿಮ್ಮ ಸ್ಥಾನಕ್ಕೆ. ಸ್ಪೀಕರ್ ಆದವರು ಇಬ್ಬರಿಗೂ ಕಿವಿ ಕೊಡಬೇಕು, ಅವ್ರಿಗೂ ಕಿವಿ ಕೊಡಬೇಕು, ನಮಗೂ ಕಿವಿ ಕೊಡಬೇಕು. ಈಸ್ ಎ ನಾನ್ ಪಾರ್ಟಿ. ಆಗಲೇ ನಮ್ಮ ಪಕ್ಷದ ಮೆಂಬರ್ಶಿಪ್ಗೂ ರೆಸಿಗ್ನೇಷನ್ ಕೂಡ ಅವರು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ದೂರ ಹೋಗಿದ್ದು ನನಗೇನೋ ಒಳ್ಳೆಯದು ಕಾಣಲಿಲ್ಲ. ದೇ ಶುಡ್ ಹ್ಯಾವ್ ಕಮ್, ದೇ ಶುಡ್ ಸ್ಪೀಕ್. ಇನ್ನು ವಿಧಾನ ಪರಿಷತ್ತಲ್ಲೂ ಕೂಡ ಸಭಾಪತಿ ಆಯ್ಕೆ ಪ್ರಕ್ರಿಯೆ ಇವತ್ತು ನಡೆಸಲಾಗಿದೆ. ಸಭಾಪತಿ ಆದಂತಹ ನಂತರ ಸಲೀಂ ಮೊಹಮ್ಮದ್ ಅವರು ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಎತ್ತಿ ಹಿಡಿದು ಆ ಮೂಲಕವಾಗಿ ನಾನು ಸಭಾಪತಿ ಆಗಿದ್ದೀನಿ ಅನ್ನುವಂಥದ್ದರಲ್ಲೇ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದ್ದು ಮಾಡಿರುವಂಥದ್ದು ಸಭಾಪತಿ ಆಯ್ಕೆಯ ಪ್ರಕ್ರಿಯೆ. ಇಲ್ಲಿ ಒತ್ತಾಯಪೂರ್ವಕವಾಗಿ ಹೊರಟ್ಟಿಯವರ ರಾಜೀನಾಮೆಯನ್ನು ಪಡೆಯಲಾಗಿದೆ ಅಂತೇಳಿ BJPಯವರು ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. ಮತ್ತು ವಿದಾಯ ಭಾಷಣಕ್ಕೂ ಕೂಡ ಅವಕಾಶ ನೀಡಿದ್ದೇನೆ, ರಾಜೀನಾಮೆಯನ್ನು ಪಡೆದಿರುವುದು ಸರಿಯಲ್ಲ ಅಂತ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ವಿಧಾನ ಪರಿಷತ್ತಲ್ಲಿ ಚುನಾವಣೆಯ ಮೂಲಕ ಸಭಾಪತಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬೇಕಾಗಿದ್ದಿತ್ತು. ಆದರೆ BJP ಸದಸ್ಯರ ವಿರೋಧದ ಮಧ್ಯೆ ಸಭಾಪತಿ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲಾಯಿತು. ಏನು BJP ಕಡೆಯಿಂದ ಇದ್ದಂತಹ ಅಭ್ಯರ್ಥಿಯೂ ಕೂಡ ಇದ್ದರು. 38 ಮತಗಳನ್ನು ಪಡೆದು ಕಾಂಗ್ರೆಸ್ ಅಭ್ಯರ್ಥಿ ಸಲೀಂ ಮೊಹಮ್ಮದ್ ಅವರು ಆಯ್ಕೆಯಾಗಿದ್ದಾರೆ ವಿಧಾನ ಪರಿಷತ್ನ ಸಭಾಪತಿಯಾಗಿ. ದೋಸ್ತಿ ಅಭ್ಯರ್ಥಿ PH ಪೂಜಾರ್ ಅವರು 30 ಮತ ಗಳಿಸಿ ಪರಾಭವಗೊಂಡಿದ್ದಾರೆ. ಈ ಮೂಲಕ ಈ ಒಂದು ಸದನದ ಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ ಸಲೀಂ ಮೊಹಮ್ಮದ್ ಅವರು. ಇಲ್ಲಿ ಮಾತಿನ ಸಂಘರ್ಷ ಬಹಳ ದೊಡ್ಡ ಮಟ್ಟದಲ್ಲೇ ಇತ್ತು. ಆರೋಪ ಪ್ರತ್ಯಾರೋಪಗಳು ಕೂಡ ಬಹಳ ದೊಡ್ಡದಲ್ಲೇ ಕಾಣಿಸ್ಕೊಂಡು